ಹಾಯ್ ಎಲ್ಲೋ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಬೇಕ್ರಿ ಸ್ಟೈಲಲ್ಲಿ ಮನೆಯಲ್ಲೇ ಮಾಡ್ಕೊಳ್ಬಹುದಾದಂಥ ಹನಿ ಕೇಕ್ನ ಮಾಡಿ ತೋರಿಸ್ತಿದ್ದೀನಿ. ನೀವು ಒಂದ್ಸತಿ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ. ತುಂಬಾ ರುಚಿಯಾಗಿ ತುಂಬಾ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು. ಬನ್ನಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡೋಣ. ಒಂದು ಮಿಕ್ಸಿಂಗ್ ಬೌಲ್ ತೊಗೊಳ್ಬೇಕು. ಮಿಕ್ಸಿಂಗ್ ಬೌಲ್ಗೆ ನಾನು ಒಂದು 80 ಗ್ರಾಮ್ ಆಗೋಷ್ಟು ಬಟರ್ ತೊಗೊಂಡಿದ್ದೀನಿ. ಬಟರ್ ಮಾತ್ರ ರೂಮ್ ಟೆಂಪ್ರೇಚರಲ್ಲಿ ಇರಬೇಕು. ಬೆಣ್ಣೆ ನೀವು ಫ್ರಿಜ್ನಲ್ಲಿ ಇಟ್ಟಿದ್ರೆ ಹೊರಗಡೆ ತೆಗೆದಿಟ್ಟು ರೂಮ್ ಟೆಂಪ್ರೇಚರ್ಗೆ ಬರೋವರೆಗೂ ಇಟ್ಕೊಂಡು ಆಮೇಲೆ ನಾವು ತಗೊಳ್ಬೇಕು. ಒಂದು ಮಿಕ್ಸಿಂಗ್ ಬೌಲ್ಗೆ ನಾನು ಹಾಕ್ಕೊಂಡಿದ್ದೀನಿ. ಬಟರನ್ನು ನಾವು ವಿಸ್ಕರ್ ಇಲ್ಲಾಂದರೆ ಬೀಟರಲ್ಲಿ 10 ನಿಮಿಷ ನಾವು ಬೀಟ್ ಮಾಡ್ಕೊಳ್ಬೇಕು. ಬೆಣ್ಣೆ ಯೆಲ್ಲೋ ಕಲರಿಂದ ವೈಟ್ ಕಲರ್ ಆಗೋವರೆಗೂ ನಾವು ಅದನ್ನು ಬೀಟ್ ಮಾಡ್ಕೊಳ್ಬೇಕು. 3/4 ಕಪ್ನಷ್ಟು ಸಕ್ಕರೆ ಪುಡಿನ ತೊಗೊಂಡಿದ್ದೀನಿ. ಅರ್ಧದಷ್ಟು ನಾನು ಹಾಕ್ಕೊಳ್ತಿದ್ದೀನಿ. ಈಗ ಬ್ಲೆಂಡ್ ಮಾಡ್ಕೊಳ್ಬೇಕು. ಬಟರ್ ಜೊತೆ ಮಿಕ್ಸ್ ಆಗಿ ಕ್ರೀಮ್ ರೀತಿ ಬರೋವರೆಗೂ ನಾವು ಬ್ಲೆಂಡ್ ಮಾಡ್ಕೊಳ್ಬೇಕು. ನಾವೊಂದು 10 ರಿಂದ 15 ನಿಮಿಷದವರೆಗೂ ನಾನು ಇದೇ ರೀತಿ ಬ್ಲೆಂಡ್ ಮಾಡ್ಕೊಳ್ತಿದ್ದೀನಿ. ಈಗ ಉಳಿದ ಸಕ್ಕರೆನೂ ನಾನು ಹಾಕ್ಕೊಳ್ತಿದ್ದೀನಿ. ನೋಡಿ, ಉಳಿದ ಅರ್ಧ ಕಪ್ನಷ್ಟು ನಾನು ಸಕ್ಕರೆ ಪುಡಿನ ಹಾಕ್ಕೊಂಡು ಈಗ ಬ್ಲೆಂಡ್ ಮಾಡ್ಕೊಳ್ತಿದ್ದೀನಿ. ನೋಡಿ, ಅದು ಫುಲ್ಲು ಕ್ರೀಮ್ ರೀತಿ ಬರೋವರೆಗೂ ನಾವು ಬ್ಲೆಂಡ್ ಮಾಡ್ಕೊಳ್ತಾನೆ ಇರಬೇಕು. ಒಂದು 15 ನಿಮಿಷಗಳ ಆಗುತ್ತೆ. ಅಲ್ಲಿವರೆಗೂ ನಾವು ಚೆನ್ನಾಗಿ ಬ್ಲೆಂಡ್ ಮಾಡ್ಕೊಳ್ಬೇಕು. ನೋಡಿ, ತುಂಬಾ ಸ್ಮೂತಾಗಿ ಸ್ಪಾಂಜ್ ರೀತಿ ಬರಬೇಕು ಅಂದರೆ ನೀವು ಈ ವಿಧಾನದಲ್ಲಿ ಒಂದು ಸತಿ ಟ್ರೈ ಮಾಡಿ ನೋಡಿ. ನಾನು ಹೇಳಿದ ರೀತಿ ಮಾಡಿಕೊಂಡ್ರೆ ತುಂಬಾ ಸಾಫ್ಟಾಗಿ ಸ್ಪಂಜ್ ರೀತಿ ಬರುತ್ತೆ. ಈಗ ನಾನು ಒಂದು ಮೊಟ್ಟೆನ ಹಾಕ್ಕೊಳ್ತಿದ್ದೀನಿ. ಒಂದು ಮೊಟ್ಟೆನ ಹಾಕಿ ಈಗ ನಾವು ಚೆನ್ನಾಗಿ ಬ್ಲೆಂಡ್ ಮಾಡ್ಕೊಳ್ಬೇಕು. ನಾವು ಮೊಟ್ಟೆ ಹಾಕಿದ ಮೇಲೆ ಒಂದು 10 ರಿಂದ 15 ನಿಮಿಷಗಳ ಕಾಲ ನಾವು ಬ್ಲೆಂಡ್ ಮಾಡ್ಕೊಳ್ಬೇಕು. ಈಗ ಮತ್ತೆ ನಾನು 2 ಮೊಟ್ಟೆಗಳನ್ನು ಹಾಕ್ಕೊಳ್ತಿದ್ದೀನಿ. ನಾವು ಇಲ್ಲಿ 3 ಮೊಟ್ಟೆನ ನಾನು ತೊಗೊಂಡಿದ್ದೀನಿ. ಈಗ 2 ಮೊಟ್ಟೆಗಳನ್ನು ಹಾಕ್ಕೊಂಡು ನಾವು ಬ್ಲೆಂಡ್ ಮಾಡ್ಕೊಳ್ಬೇಕು. ನೋಡಿ, ಈ ರೀತಿ ನಾವು ಬ್ಲೆಂಡ್ ಮಾಡ್ಕೊಳ್ಬೇಕು. ನಾವು ಮೊಟ್ಟೆ ಹಾಕಿದ ಮೇಲೂ ಸಹ ತುಂಬಾ ಸಾಫ್ಟಾಗಿ ಕ್ರೀಮ್ ರೀತಿ ಬರೋವರೆಗೂ ನಾವು ಇದೇ ರೀತಿ ಬ್ಲೆಂಡ್ ಮಾಡ್ಕೊಳ್ತಾನೆ ಇರಬೇಕು. ಈಗ ನಾನು 1 ಕಪ್ನಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಸಕ್ಕರೆ ಪುಡಿನ ನಾನು ಯಾವುದ್ರಲ್ಲಿ ತೊಗೊಂಡಿದ್ನೋ ಅದೇ ಬೌಲಲ್ಲಿ ನಾನು ಮೈದಾ ಹಿಟ್ಟು ಸಹ ತೊಗೊಂಡಿದ್ದೀನಿ. 3/4 ಕಪ್ಪು ಸಕ್ಕರೆಗೆ ನಾನು 1 ಕಪ್ನಷ್ಟು ಮೈದಾ ಹಿಟ್ಟನ್ನ ಹಾಕ್ಕೊಳ್ತಿದ್ದೀನಿ. ಮೈದಾ ಹಿಟ್ಟನ್ನು ನಾವು ಜಲಿಸ್ಕೊಳ್ಬೇಕು. ಜಲಿಸ್ಬಿಟ್ಟು ನಾವು ಹಾಕ್ಕೊಳ್ಬೇಕು. ನಾವು ಇದೇ ರೀತಿ ಅದು ಕ್ರೀಮ್ ರೀತಿ ಬರೋವರೆಗೂ ನಾವು ಅದನ್ನು ಬ್ಲೆಂಡ್ ಮಾಡ್ಕೊಳ್ತಾನೆ ಇರಬೇಕು. ನೋಡಿ, ಮೈದಾ ಹಿಟ್ಟೆಲ್ಲ ಹಾಕಿದ್ದೀನಿ. ಈಗ ಚೆನ್ನಾಗಿ ಬ್ಲೆಂಡ್ ಮಾಡ್ಕೊಳ್ತಾನೆ ಇರಬೇಕು. ಅರ್ಧ ಕಪ್ನಷ್ಟು ನಾನು ಎಣ್ಣೆ ಹಾಕ್ಕೊಳ್ತಿದ್ದೀನಿ. ನಾನು 80 ಗ್ರಾಮ್ನಷ್ಟು ಬಟರ್ ಹಾಕ್ಕೊಂಡಿದ್ದೆ. 20 ಗ್ರಾಮಷ್ಟು ನಾನು ಎಣ್ಣೆ ಹಾಕ್ಕೊಳ್ತಿದ್ದೀನಿ. ಈಗ ಎಣ್ಣೆ ಹಾಕಿದ ಮೇಲೆ ಬ್ಲೆಂಡ್ ಮಾಡ್ಕೊಳ್ಬೇಕು. 1/4 ಟೇಬಲ್ ಸ್ಪೂನಷ್ಟು ನಾನು ಉಪ್ಪು ಹಾಕ್ಕೊಳ್ತಿದ್ದೀನಿ. ಉಪ್ಪನ್ನ ನಾವು ನೀರಲ್ಲಿ ಕದ್ರು ಬಿಟ್ಟು ಹಾಕ್ಕೊಳ್ಬೇಕು. ನೋಡಿ, ಅದನ್ನು ಈ ರೀತಿ ಕದ್ರು ಬಿಟ್ಟು ನಾವು ಹಾಕ್ಕೊಳ್ಬೇಕು. ಸ್ವಲ್ಪನೇ ಒಂದು 2 ಟೇಬಲ್ ಸ್ಪೂನಷ್ಟು ನಾನು ನೀರು ಹಾಕಿದ್ದೀನಿ. ಹಾಕಿ ಬ್ಲೆಂಡ್ ಮಾಡ್ಕೊಳ್ಬೇಕು. 1/4 ಟೇಬಲ್ ಸ್ಪೂನಷ್ಟು ಬೇಕಿಂಗ್ ಪೌಡ್ರನ್ನ ಹಾಕ್ಕೊಳ್ತಿದ್ದೀನಿ. ನಾವು ಇದೇ ರೀತಿ ನಾವು ಬೀಟ್ನ ಮಾಡ್ಕೊಳ್ತಾನೆ ಇರಬೇಕು. ನಾವು ಎಷ್ಟು ಇದೇ ರೀತಿ ನಾವು ನೀಟಾಗಿ ಅದನ್ನು ಬ್ಲೆಂಡ್ ಮಾಡ್ಕೊತೀವೋ ಅಷ್ಟು ಚೆನ್ನಾಗಿ ಕೇಕು ಸಾಫ್ಟಾಗಿ ಸ್ಪಾಂಜ್ ರೀತಿ ಬರುತ್ತೆ. ಒಂದು 1/4 ಟೇಬಲ್ ಸ್ಪೂನಷ್ಟು ವೆನಿಲಾ ಎಸೆನ್ಸ್ನ ಹಾಕ್ಕೊಳ್ತಿದ್ದೀನಿ. ವೆನಿಲಾ ಎಸೆನ್ಸ್ ಬದಲು ನೀವು ಪೈನಾಪಲ್ ಎಸೆನ್ಸ್ ಕೂಡ ನೀವು ಹಾಕ್ಕೊಳ್ಬೋದು. ನಿಮಗೆ ಯಾವ ಫ್ಲೇವರ್ ಇಷ್ಟ ಆ ಫ್ಲೇವರ್ನ ನೀವು ಹಾಕ್ಕೊಳ್ಬೋದು. 5 ಮಿನಿಟ್ಸ್ ನಾನು ಇದೇ ರೀತಿ ಬೀಟ್ನ ಮಾಡ್ಕೊಳ್ತಿದ್ದೀನಿ. ಈಗ 5 ಮಿನಿಟ್ಸ್ ಆಗಿದೆ. ಈಗ ಆಫ್ ಮಾಡ್ಕೊಳ್ತಿದ್ದೀನಿ. ನೋಡಿ ಯಾವ ರೀತಿ ಬಂದಿದೆ ಅಂತ. ತುಂಬಾ ಸಾಫ್ಟಾಗಿ ಸೇಮ್ ಕ್ರೀಮ್ ರೀತಿ ಇರಬೇಕು. ಇಷ್ಟಿದ್ರೆ ಸಾಕು. ತೀರಾ ತೆಳು ಮಾಡ್ಕೊಳ್ಬಾರ್ದು, ತೀರಾ ಗಟ್ಟಿನೂ ಇರಬಾರ್ದು. ಇಷ್ಟಿದ್ರೆ ಸಾಕು. ಕೇಕ್ ಪ್ಯಾನ್ನ ತೊಗೊಂಡಿದ್ದೀನಿ. ನೋಡಿ, ಎಣ್ಣೆ ಅಥವಾ ಬಟರ್ನ ನಾವು ಹಚ್ಕೊಳ್ಬೇಕು. ನೋಡಿ, ಈ ರೀತಿ ಸೈಡೆಲ್ಲ ನೀಟಾಗಿ ನಾವು ಎಣ್ಣೆನ ಹಚ್ಕೊಳ್ಬೇಕು.
ನೀವು ಕೇಕ್ ಪ್ಯಾನ್ ಇಲ್ಲ ಅಂದರೆ ಯಾವುದಾದ್ರು ಮನೇಲಿ ಪಾತ್ರೆ ಇರುತ್ತಲ್ಲ ಅದನ್ನು ತೊಗೊಂಡ್ರೆ ಆಯಿತು. ಬಟರ್ ಪೇಪರ್ನ ನಾನು ಹಾಕ್ಕೊಳ್ತಿದ್ದೀನಿ. ಬಟರ್ ಪೇಪರ್ ಇಲ್ಲ ಅಂದರೆ ನೀವು ಮೈದಾ ಹಿಟ್ಟನ್ನು ಸ್ಪ್ರೆಡ್ ಮಾಡಿಕೊಂಡ್ರೆ ಆಯಿತು. ರೆಡಿ ಮಾಡ್ಕೊಂಡಿರುವ ಕೇಕ್ ಬ್ಯಾಟರ್ನ ಹಾಕ್ಕೊಳ್ತಿದ್ದೀನಿ. ನಾನು ಕೇಕ್ನ ಇವತ್ತು ಕುಕ್ಕರಲ್ಲಿ ಮಾಡ್ಕೊಳ್ತಿದ್ದೀನಿ. ನಾವು ಕುಕ್ಕರು ಇಲ್ಲಾಂದರೆ ಯಾವುದಾದ್ರೂ ಪಾತ್ರೆಯಲ್ಲಿ ನಾವು ಮಾಡ್ಕೊಳ್ಬೋದು. ಒಂದೆರಡು ಸತಿ ನಾವು ಈ ರೀತಿ ಮಾಡ್ಕೊಳ್ಬೇಕು. ಈಗ ನಾನು ಸ್ಟವ್ ಆನ್ ಮಾಡಿಕೊಂಡು ಒಂದು ಕುಕ್ಕರ್ ಇಟ್ಕೊಳ್ತಿದ್ದೀನಿ. ನಾನಿಲ್ಲಿ ಅರಳುಪ್ಪನ್ನ ಹಾಕ್ಕೊಳ್ತಿದ್ದೀನಿ. ನಾವು ಈಗ ಸ್ಟ್ಯಾಂಡನ್ನ ಇಟ್ಕೊಳ್ಬೇಕು. ಸ್ಟ್ಯಾಂಡು ಇಲ್ಲಾಂದರೆ ಯಾವುದಾದ್ರು ಈ ರೀತಿ ಪಾತ್ರೆ ಇದ್ದರೆ ಸಾಕು. ಈ ರೀತಿ ನಾವು ಸೆಂಟರ್ಗೆ ಇಟ್ಕೊಳ್ಬೇಕು. ಈಗ ನಾವು ಮುಚ್ಚಳ ಮುಚ್ಚಿ ಒಂದು 10 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ನಾವು ಬಿಡಬೇಕು. ಈಗ 10 ನಿಮಿಷ ಆಗಿದೆ. ಈಗ ನೋಡಿ ಕುಕ್ಕರು ಬಿಸಿಯಾಗಿದೆ. ಈಗ ನಾವು ಸೆಂಟರ್ಗೆ ಕೇಕ್ ಬ್ಯಾಟರ್ನ ಇಟ್ಕೊಂಡು ಕುಕ್ಕರ್ ಮುಚ್ಚಳನ ಕ್ಲೋಸ್ ಮಾಡ್ತಿದ್ದೀನಿ. ನಾವು ಯಾವುದೇ ಕಾರಣಕ್ಕೂ ಅದನ್ನು ವಿಷಲ್ ಹಾಕ್ಸ್ಕೊಳ್ಬಾರ್ದು. ನಾವು ಹಾಗೇ ನಾವು ಅದನ್ನು ಬೇಕ್ ಮಾಡ್ಕೊಳ್ಬೇಕು. ಒಂದು 35ರಿಂದ 45 ನಿಮಿಷಗಳ ಕಾಲ ಅದನ್ನು ನಾವು ಬೇಯಿಸ್ಕೊಂಡು ಈ ರೀತಿ ಪೂರ್ತಿ ತಣ್ಣಗಾದ ನಂತರ ನಾವು ಕೇಕ್ ಪ್ಯಾನಿಂದ ಬೇರೆ ಪಾತ್ರೆಗೆ ತೆಗೆದುಕೊಳ್ಬೇಕು. ನೋಡಿ ನಾನೊಂದು ಪಾತ್ರೆಗೆ ತೆಗೆದುಕೊಂಡಿದ್ದೀನಿ. ಯಾವ ರೀತಿ ಬಂದಿದೆ ಅಂತ ತೋರಿಸ್ತಿದ್ದೀನಿ. ಈಗ ನಾವು ಬಟರ್ ಪೇಪರ್ನ ತೆಗಿತಿದ್ದೀನಿ. ನೋಡಿ ಬಟರ್ ಪೇಪರೆಲ್ಲ ನಾವು ನಿಧಾನಕ್ಕೆ ಈ ರೀತಿ ತೆಗಿಬೇಕು. ನಾವು ಕೇಕ್ನ ಮಾತ್ರ ಪೂರ್ತಿ ತಣ್ಣಗಾದ ನಂತರನೇ ನಾವು ಈ ರೀತಿ ತೆಗಿಬೇಕು. ನೋಡಿ ಯಾವ ರೀತಿ ಬಂದಿದೆ ಅಂತ ತೋರಿಸ್ತಿದ್ದೀನಿ. ತುಂಬಾ ಸಿಂಪಲ್ಲಾಗಿ ನಾವು ಸ್ಪಾಂಜ್ ಕೇಕ್ನ ಮನೆಯಲ್ಲೇ ನಾವು ಮಾಡ್ಕೊಳ್ಬೋದು. ಕೇಕ್ ಬ್ಯಾಟರ್ನ ನಾವು ರೆಡಿ ಮಾಡ್ಕೊಳ್ಬೇಕಾದ್ರೆ ನಾವು ಸ್ಟೆಪ್ ಬೈ ಸ್ಟೆಪ್ನ ಫಾಲೋ ಮಾಡಿದ್ರೆ ಈ ರೀತಿ ತುಂಬಾ ಸಾಫ್ಟಾಗಿರುವ ಸ್ಪಾಂಜ್ ರೀತಿ ನಾವು ಕೇಕ್ನ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು. ನೋಡಿ ತೋರಿಸ್ತಿದ್ದೀನಿ. ತುಂಬಾ ಸಾಫ್ಟಾಗಿ ತುಂಬ ಚೆನ್ನಾಗಿ ಬಂದಿದೆ. ನೀವು ಒಂದು ಸತಿ ಈ ವಿಧಾನದಲ್ಲಿ ಟ್ರೈ ಮಾಡಿ. ಇದೇ ರೀತಿ ತುಂಬಾ ಸಾಫ್ಟಾಗಿರುವಂಥ ಕೇಕ್ನ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು. ನಾನೀಗ ಮೇಲ್ಗಡೆನೆಲ್ಲ ಈ ರೀತಿ ತೆಗಿತಿದ್ದೀನಿ. ನಾವು ಕೇಕ್ನ ಮಾಡ್ಕೊಳ್ಬೇಕಾದ್ರೆ ನಾವು ಇದೇ ರೀತಿ ಚಾಕ್ನ ಯೂಸ್ ಮಾಡ್ಕೊಳ್ಳೋದ್ರಿಂದ ಈಸಿಯಾಗಿ ಮಾಡ್ಕೊಳ್ಬೋದು. ಈಗ ಮೇಲ್ಗಡೆದೆಲ್ಲ ನಾನು ತೆಗಿತಿದ್ದೀನಿ. ನೋಡಿ ಈ ರೀತಿ ತೆಗೆದ್ಬಿಟ್ಟು ರೆಡಿ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಈಗ ನಾವು ಕೇಕ್ನ ಕಟ್ ಮಾಡ್ಕೊಳ್ಬೇಕು. ನಾನಿಲ್ಲಿ 2 ಪೀಸಸ್ಗಳಾಗಿ ನಾನು ಮಾಡ್ಕೊಳ್ತಿದ್ದೀನಿ. ನೋಡಿ ನಾನು ಮಧ್ಯಕ್ಕೆ ಕಟ್ ಮಾಡ್ಕೊಳ್ತಿದ್ದೀನಿ. ನೀವು ಹನಿ ಕೇಕ್ ಮಾಡೋದ್ರಿಂದ ಈಸಿಯಾಗಿ ಮಾಡ್ಕೊಳ್ಬೇಕಂದ್ರೆ ನೀವು ಕಟ್ ಮಾಡ್ಕೊಳ್ದೇ ಸಹ ಹಾಗೇ ಮಾಡ್ಕೊಳ್ಬೋದು. ನಾನು ಮಧ್ಯಕ್ಕೆ ಜಾಮ್ನ ಸೇರಿಸೋದ್ರಿಂದ ನಾನು ಮಧ್ಯಕ್ಕೆ ಕಟ್ ಮಾಡ್ಕೊಳ್ತಿದ್ದೀನಿ. ನೋಡಿ ಈ ರೀತಿ ಕಟ್ ಮಾಡ್ಕೊಳ್ಬೇಕು. ನೋಡಿ ಮಧ್ಯನೂ ಕೂಡ ಕೇಕು ಯಾವ ರೀತಿ ಬಂದಿದೆ ಅಂತ ತೋರಿಸ್ತಿದ್ದೀನಿ. ತುಂಬಾ ಸಾಫ್ಟಾಗಿ ತುಂಬ ಚೆನ್ನಾಗಿ ಬಂದಿದೆ. ಒಂದು ಸೈಡಿಗೆ ಎತ್ತಿಟ್ಕೊಳ್ತಿದ್ದೀನಿ. ಈಗ ನಾವು ಹನಿನೇ ಪ್ರಿಪೇರ್ ಮಾಡ್ಕೊಳ್ಬೇಕು. ನೋಡಿ ಒಂದು ಪಾತ್ರೆ ತೊಗೊಂಡಿದ್ದೀನಿ. ಒಂದು ಅರ್ಧ ಕಪ್ನಷ್ಟು ನಾನು ಸಕ್ಕರೆ ತೊಗೊಂಡಿದ್ದೀನಿ. ಸಕ್ಕರೆ ಒಂದು 4ರಿಂದ 5 ಟೇಬಲ್ ಸ್ಪೂನಷ್ಟು ಇದೆ. ಈಗ ನಾನು 2 ಲೋಟದಷ್ಟು ನಾನು ನೀರು ಹಾಕ್ಕೊಳ್ತಿದ್ದೀನಿ. ಈಗ ಸ್ಟವ್ನ ಆನ್ ಮಾಡಿಕೊಂಡು ಅದು ಸಕ್ಕರೆನೆಲ್ಲ ನೀಟಾಗಿ ಕರಗಿಸ್ಕೊಳ್ಬೇಕು. ಪಾಕ ಯಾವ ರೀತಿ ಇರಬೇಕು ಅಂದರೆ ಕೈಗೆ ಸ್ವಲ್ಪ ಅಂಟೋ ರೀತಿ ಇರಬೇಕು. ನೋಡಿ ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಿದೆ. ಈಗ ನಾವು ಸ್ವಲ್ಪ ಫುಡ್ ಕಲರ್ನ ನಾನು ಹಾಕ್ಕೊಳ್ತಿದ್ದೀನಿ. 1 ಚಿಟಿಕೆಯಷ್ಟು ಫುಡ್ ಕಲರ್ನ ಹಾಕ್ಕೊಳ್ಬೇಕು. ಒಂದು 5 ನಿಮಿಷ ನಾವು ಇದೇ ರೀತಿ ಕುದಿಸ್ಕೊಳ್ಬೇಕು. ನೋಡಿ ಸ್ವಲ್ಪ ಅಂಟಿದ್ರೆ ಸಾಕು. ನೋಡಿ ಇಷ್ಟು ಅಂಟಿದ್ರೆ ಸಾಕು. ಈಗ ನಾನು ಸ್ಟವ್ನ ಆಫ್ ಮಾಡ್ಕೊಳ್ತಿದ್ದೀನಿ. ಅರ್ಧ ಟೇಬಲ್ ಸ್ಪೂನಷ್ಟು ಏಲಕ್ಕಿಕಾಯಿ ಪೌಡ್ರನ್ನ ಹಾಕ್ಕೊಳ್ತಿದ್ದೀನಿ. ನಾವು ಸ್ಟವ್ನ ಆಫ್ ಮಾಡ್ಕೊಂಡಿದ್ದ ನಂತರ ನಾವು ಏಲಕ್ಕಿಕಾಯಿ ಪೌಡ್ರನ್ನ ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ಹನಿನ ನಾನು ರೆಡಿ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಪೂರ್ತಿ ತಣ್ಣಗಾಗಲು ಬಿಡಬೇಕು. ಕೇಕ್ಗೆ ಈಗ ಜಾಮ್ನ ಹಚ್ಕೊಳ್ತಿದ್ದೀನಿ. ಎಲ್ಲ ಕಡೆನೂ ನೀಟಾಗಿ ಹಚ್ಕೊಳ್ಬೇಕು. ನೋಡಿ ಈ ರೀತಿ ಸೈಡಲ್ಲೆಲ್ಲ ನೀಟಾಗಿ ಆಗೋ ರೀತಿ ಚೆನ್ನಾಗಿ ಹಚ್ಕೊಳ್ಬೇಕು. ಈಗ ಜಾಮು ಹಚ್ಚಾಗಿದೆ. ಈಗ ಇನ್ನೊಂದು ಪೀಸ್ ಇದೆಯಲ್ಲ ಕೇಕ್ನ ಈಗ ಇಟ್ಕೊಳ್ಳೋಣ. ನೋಡಿ ಈ ರೀತಿ ಇಟ್ಕೊಂಡು ನಾವು ಪ್ರೆಸ್ ಮಾಡ್ಕೊಳ್ಬೇಕು. ನೋಡಿ ಈ ರೀತಿ ಗಟ್ಟಿಯಾಗಿ ಚೆನ್ನಾಗಿ ಪ್ರೆಸ್ ಮಾಡ್ಕೊಳ್ತಿದ್ದೀನಿ. ಈಗ ಮೇಲ್ಗಡೆಗೆ ಜಾಮ್ನ ಹಚ್ಕೊಳ್ತಿದ್ದೀನಿ.
ನೋಡಿ ನೀಟಾಗೆ ಈ ರೀತಿ ಹಚ್ಕೊಳ್ಬೇಕು. ನೋಡಿ ಜಾಮ್ನ ಹಚ್ಕೊಂಡಾಗಿದೆ. ಈಗ ನಾವು ಕ್ರೀಮ್ನ ಹಚ್ಕೊಳ್ತಿದ್ದೀನಿ. ನೀವು ಕ್ರೀಮ್ ಬೇಡ ಅಂದರೆ ಹೀಗೇ ಸಹ ನಾವು ಮಾಡ್ಕೊಳ್ಬೋದು. ನಾನಿಲ್ಲಿ ಕ್ರೀಮ್ನ ತೊಗೊಂಡಿದ್ದೀನಿ, ಮನೆಯಲ್ಲೇ ಮಾಡಿರುವಂಥ ಕ್ರೀಮ್ನ ಈ ರೀತಿ ಕೋನ್ ರೀತಿ ಮಾಡಿಕೊಂಡು ನಾನು ಕ್ರೀಮ್ನ ಹಾಕ್ಕೊಂಡಿದ್ದೀನಿ. ನಮಗೆ ಯಾವ ರೀತಿ ಡಿಸೈನ್ ಬೇಕೋ ಆ ರೀತಿ ನಾವು ಡಿಸೈನ್ನ ಮಾಡ್ಕೊಳ್ಬೋದು. ನೋಡಿ ನಾನು ಇಲ್ಲಿ ಫ್ಲವರ್ ರೀತಿ ಡಿಸೈನ್ನ ಮಾಡ್ಕೊಳ್ತಿದ್ದೀನಿ. ನಿಮಗೆ ಯಾವ ರೀತಿ ಬೇಕಾದರೂ ನೀವು ಮಾಡ್ಕೊಳ್ಬೋದು. ನೋಡಿ ಈ ರೀತಿ ಒಂದೊಂದು ಡಾಟ್ ರೀತಿ ನಾನು ಡಿಸೈನ್ ಆಗಿ ಮಾಡ್ಕೊಂಡಿದ್ದೀನಿ. ನಾವು ಕಡ್ಡಿಯಲ್ಲಿ ಈ ರೀತಿ ಗೆರೆಗಳನ್ನಾಗಿ ಡಿಸೈನ್ನ ಮಾಡ್ಕೊಳ್ಬೋದು. ಈಗ ಕಟ್ ಮಾಡ್ಕೊಳ್ಳೋಣ. ನಮಗೆ ಯಾವ ಸೈಜ್ ಬೇಕೋ ಆ ಸೈಜ್ ನೋಡಿಕೊಂಡು ಕೇಕ್ನ ಕಟ್ ಮಾಡ್ಕೊಳ್ಬೇಕು. ಕಟ್ ಮಾಡ್ಕೊಂಡಿದ್ಮೇಲೆ ನಾವು ಹನಿ ರೆಡಿ ಮಾಡ್ಕೊಂಡಿದ್ವಲ್ಲ, ಆ ತಣ್ಣಗಾದ ನಂತರ ನಾವು ಕೇಕ್ ಪೀಸಸ್ಗಳನ್ನ ತಗೊಂಡು ಒಂದೊಂದನ್ನೇ ಈ ರೀತಿ ನಾವು ಹನಿಗೆ ಈ ರೀತಿ ಹಚ್ಕೊಳ್ಬೇಕು. ಅದು ಕೇಕ್ ಪೂರ್ತಿ ಒಳಗೆ ಎಳ್ಕೊಳೋವರೆಗೂ ನಾವು ನೀಟಾಗೆ ಅದನ್ನು ಹೆಚ್ಕೊಳ್ಬೇಕು. ನೋಡಿ ನಾನು ಹನಿ ಜೊತೆ ನೀಟಾಗೆ ಅದನ್ನು ಹಚ್ಕೊಂಡು ಕೋಕೋ ಪೌಡ್ರಿಗೆ ಈಗ ಹಚ್ಕೊಳ್ತಿದ್ದೀನಿ. ನೋಡಿ ಕೋಕೋ ಪೌಡ್ರು ಕೂಡ ಈ ರೀತಿ ನಾವು ಹಚ್ಕೊಳ್ಬೇಕು. ನಾನು ಎಲ್ಲ ಪೀಸಸ್ಗಳಿಗೂ ಇದೇ ರೀತಿ ಮಾಡಿಬಿಟ್ಟು ರೆಡಿ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ನೋಡಿ ಬೇಕ್ರಿ ಸ್ಟೈಲಿನ ಹನಿ ಕೇಕು ಮನೆಯಲ್ಲೇ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತೋರಿಸಿದ್ದೀನಿ. ನೀವು ಒಂದ್ಸತಿ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ. ತುಂಬಾ ರುಚಿಯಾಗಿ ತುಂಬಾ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು. ನಾವು ಯಾವುದೇ ಓವೆನ್ ಇಲ್ದೇ ನಾವು ಮನೆಯಲ್ಲೇ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತೋರಿಸಿದ್ದೀನಿ. ನೀವು ಒಂದ್ಸತಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಕೇಕ್ ಬೇಕಾದರೆ ನಾವು ಫ್ರಿಜ್ಜಲ್ಲಿ ಕೂಡ ಇಟ್ಕೊಳ್ಬೋದು, ಇಲ್ಲ ಅಂದರೂ ಹಾಗೇನೂ ಸಹ ಇಟ್ಕೊಳೋದ್ರಿಂದ ಏನೂ ಆಗಲ್ಲ, ತುಂಬಾ ಚೆನ್ನಾಗಿರುತ್ತೆ. ನೋಡಿ ಯಾವ ರೀತಿ ಬಂದಿದೆ ಅಂತ ತೋರಿಸ್ತಿದ್ದೀನಿ. ತುಂಬಾ ಸಾಫ್ಟಾಗಿ ತುಂಬಾ ಚೆನ್ನಾಗಿ ಬಂದಿದೆ. ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ. ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಫ್ಯಾಮಿಲಿ ಜೊತೆ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಇನ್ನೂ ಬೇರೆ ರೆಸಿಪಿಗೋಸ್ಕರ ರಶ್ಮಿ ಕುಕ್ಕಿಂಗ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಸಪೋರ್ಟ್ ಮಾಡಿ. ಈಗ ಯಾವ ರೀತಿ ಬಂದಿದೆ ಅಂತ ತೋರಿಸ್ತಿದ್ದೀನಿ. ನೋಡಿ ಯಾವ ರೀತಿ ಬಂದಿದೆ ನೋಡಿ. ತುಂಬಾ ಸಾಫ್ಟಾಗಿ ತುಂಬಾ ಚೆನ್ನಾಗಿ ಬಂದಿದೆ. ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿದೆ. ನೀವು ಒಂದ್ಸತಿ ಟ್ರೈ ಮಾಡಿ. ಈ ರೀತಿ ಕೇಕ್ ಮಾಡ್ಕೊಳ್ಳೋದ್ರಿಂದ ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ. ನಾವು ಹೊರಗಡೆಯಿಂದ ತರೋದಕ್ಕಿಂತ ಮನೆಯಲ್ಲೇ ಸಿಂಪಲ್ಲಾಗಿ ರುಚಿಯಾಗಿ ಮತ್ತು ಶುಚಿಯಾಗಿ ನಾವು ಮನೆಯಲ್ಲೇ ಮಾಡ್ಕೊಳ್ಬೋದು. ಹೊಸ್ದಾಗಿ ನನ್ನ ಚಾನಲ್ನ ಯಾರು ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.